ಸ್ಟ್ಯಾನ್ಲಿ ಅವರೇ, ನೀವು ನಾವು ಇಬ್ಬರು ಇಡೀ ಹೋರಾಟಗಾರರು ನಿಶ್ಚಲ್ ಜೈನನ್ನು ಆರೋಪಿ ಅಂತ ಹೇಳಿದಾಗ ನಾವಿಬ್ಬರು ಡಿಸೈಡ್ ಮಾಡಿಬಿಟ್ಟಿದ್ವಿ, ಲೆಟ್ ಅಸ್ ನಾಟ್ ಟೇಕ್ ಇಸ್ ನೇಮ್ ಅನ್ಲೆಸ್ ವಿ ಗೆಟ್ ದ ರಿಸಲ್ಟ್. ಇವತ್ತು ರಿಸಲ್ಟಿನ 75% ಭಾಗವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಏನು ಹೇಳಲಿಕ್ಕೆ ಬಯಸ್ತೀನಿ? ನಾನು ಈಗ ಮಾತಾಡ್ಬೋದಾ? ಎಸ್, ನೀವು ಮಾತಾಡಬಾರ್ದು. ಎಸ್, ಗೋ ಹೆಡ್. ಯಾಕೆಂತಂದ್ರೆ ನನಗೆ ಪೇಷನ್ಸ್ ಕಳೆದೋಗ್ಬಿಟ್ಟಿದೆ. ತುಂಬಾ 11:30 ಆಯ್ತು. 6 ಗಂಟೆಯಿಂದ ಮಾತಾಡ್ತಿದ್ದೀನಿ, ನೋಡ್ತಾ ಇದ್ದೀನಿ ರಾಕೇಶ್. ಎಸ್, ಗೋ ಹೆಡ್, ಗೋ ಹೆಡ್. ಈಗ ನಾವು ಕೇಳ್ತಾ ಇರೋದು ಮರುತನಿಖೆ ಆಗ್ಬೋದು, ಫರ್ದರ್ ಇನ್ವೆಸ್ಟಿಗೇಷನ್. ನೀವೇನು ಇನ್ವೆಸ್ಟಿಗೇಷನ್ ಮಾಡಿದ್ದೀರಾ ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಬಟ್ ಅದನ್ನ ನಾವು ಡಿಸ್ಪ್ಯೂಟ್ ಮಾಡ್ಬೋದು, ಈಗಲೂ ಡಿಸ್ಪ್ಯೂಟ್ ಮಾಡ್ಬೋದು. ಬಿಕಾಸ್ ವಿ ಆರ್ ನಾಟ್ ದ ಅಥಾರಿಟಿ. ನೋ ಒನ್ ಇಸ್ ದ ಅಥಾರಿಟಿ ಅಂಡರ್ ಕಾನ್ಸ್ಟಿಟ್ಯೂಷನ್ ಎಕ್ಸೆಪ್ಟ್ ನಮ್ಮ ಡಿಪಾರ್ಟ್ಮೆಂಟ್ಸ್ ಮತ್ತೆ ಗವರ್ನಮೆಂಟ್ ಯಾವ್ದನ್ನ ಅಪ್ರೂವ್ ಮಾಡಿದೆ ಆ ಅಥಾರಿಟಿಗಳು ಬಿಟ್ರೆ ನಾವು ಯಾವುದೇ ರೀತಿಯಲ್ಲಿ ನಾವು ಸಂಶೋಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಒಬ್ಬ ಹೋರಾಟಗಾರನಾಗೆ ಹೇಳ್ತಾ ಇದ್ದೆ. ಯಾಕಂದ್ರೆ ನೀವು ಹೋರಾಟಗಾರರ ಬಗ್ಗೆನೂ ಕೂಡ ಸ್ವಲ್ಪ ತೂಕವಾಗಿ ಹೇಳ್ಬೇಕು, ಮಾತಾಡ್ಬೇಕು. ಐ ಆಮ್ ಸಾರಿ ಟು ಸೇ, ನಾನು ಎದೆ ಮುಟ್ಕೊಂಡು ಹೇಳ್ತೀನಿ, ಒಬ್ಬ ಅಪ್ಪಟ ಹೋರಾಟಗಾರ. ನಾನು ಯಾರಿಗೂ ಹೆದರಲ್ಲ. ಆಮೇಲೆ ನಾನೊಬ್ಬ ಸೋಲ್ಜರ್ ತರ ಕೆಲಸ ಮಾಡ್ತೀನಿ. ಉಂಡಾದ್ರೂ ಪರವಾಗಿಲ್ಲ, ಕಸ ಗುಡಿಸ್ಬೇಕಾದ್ರೂ ಅಷ್ಟೇ, ಮೋರಿಗಿಳಿಬೇಕಾದ್ರೂ ಮೋರಿ ಕ್ಲೀನ್ ಮಾಡ್ತೀನಿ, ರಾಚಿದ್ರೂ ಪರವಾಗಿಲ್ಲ. ಆ ಥರ ಕೆಲಸ ಮಾಡೋರು. ಈ ಕೆಲಸವನ್ನ ನಾನು ಅಷ್ಟೇ ಧ್ಯಾನಾವಸ್ಥೆಯಲ್ಲಿ ಮಾಡ್ತಾ ಇರ್ತೇನೆ. ಇವತ್ತಿಗೂ ನಾನು, ನೀವು ಯಾರ ಹೆಸರುಗಳನ್ನ ಹೇಳ್ತಾ ಇದ್ದೀರಾ ಪದೇ 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 ಪದೇ, ಆ ಹೆಸರನ್ನ ನಾನು ಇವತ್ತಿಗೂ ಹೇಳಿಲ್ಲ. ಒಂದು ತಿಳ್ಕೊಬೇಕು, ಮೊಟ್ಟ ಮೊದಲ ದಿವಸ ನನಗೆ ನನ್ನ ವಿವೇಕಕ್ಕೆ ಬಂದ ದಿವಸ ನಾನು ಹೆಗಡೆ ಅವರಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಎಲ್ಲ ಸೌಜನ್ಯದಿಂದ ಗೌರವಪೂರ್ವಕವಾಗಿ ಪ್ರಣಾಮ ಮಾಡಿ ಕೇಳ್ಕೊಂಡಿದ್ದೆ, ಯು ಶುಡ್ ಕಮ್ ಟು ದ ಫ್ರಂಟ್ ಲೈನ್. ಯಾಕೆ ಅಂತಂದ್ರೆ 2 ಕಾರಣಕ್ಕೋಸ್ಕರ. ನಾನು ಅಲ್ಲಿವರೆಗೆ, ನಾನು ಏನು 11-15 ವರ್ಷದಿಂದ ಇದನ್ನು ನೋಡಿದವರಲ್ಲ. ಪರಶು ಹೇಳಿದ ಹಾಗೆ ನಾವು ಜೂನ್ ತಿಂಗಳಿನಲ್ಲಿ ಯಾವಾಗ CBI ನ್ಯಾಯಾಲಯದ ತೀರ್ಪು ಬರುತ್ತೆ ಅಲ್ಲಿವರೆಗೂ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಯಾಕೆ ಅಂತಂದ್ರೆ ಅಲ್ಲಿ ಯಾವುದೋ ಒಂದ್ ಕಡೆ ನಡೆದಿದೆ 2012ರಲ್ಲಿ, ಒಂದಿಷ್ಟು ಜನ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಒಂದಿಷ್ಟು ಜನ ಪ್ರಾಮಾಣಿಕವಾಗಿ ಎತ್ತಿದ್ದಾರೆ, ರೈಸ್ ಮಾಡಿದ್ದಾರೆ. ಲೆಟ್ ದೆಮ್ ಡೂ ಇಟ್. ನನ್ನ ಕೆಲಸ ಅಲ್ಲ ಎಲ್ಲದರಲ್ಲೂ ಮೂಗು ತೂರ್ಸೋದು ಅಂತ ಹೇಳಿ ಮಾಡ್ತಾ ಬಂದಿತ್ತು. ನಂತರದಲ್ಲಿ ಅಬ್ಸರ್ವೇಷನ್ಲೇ ಇರ್ತಿದ್ದೆ. ಯಾಕೆಂದ್ರೆ ಅಷ್ಟು ದಿವಸ ಕೋರ್ಟಲ್ಲಿ ಇತ್ತು. ಕೋರ್ಟಲ್ಲಿ ಇದ್ದ ಮೇಲೆ ನಾನೇನ್ ಅಂದ್ಕೊಂಡಿದ್ದೀನಿ, ಈ CBI ಅವರು ಮಾಡಿದ ಮೇಲೆ ಖಂಡಿತವಾಗ್ಲೂ ಆಗುತ್ತೆ. COD ಅವ್ರು ಬಂದಾಗ್ಲೇನೆ ನಮ್ಗೆ ಅನ್ಸಿತ್ತು ಇದೇನ್ ಚೋಟ ಮೋಟ ಕೇಸು, ಒಂದ್ ಸಣ್ಣ ಹಳ್ಳಿ ಧರ್ಮಸ್ಥಳ, ಆ ಕೇಸನ್ನ ಹ್ಯಾಂಡಲ್ ಮಾಡಕ್ಕೆ COD ಮಾಡ್ತದೆ ಅಂತಂದ್ರೆ ಮತ್ತೆ ಅಲ್ಲಿ ಬಹಳ VVIPಗಳು ಇರೋದ್ರಿಂದ ಖಂಡಿತವಾಗ್ಲೂ ಮಾಡಿಸ್ತಾರೆ ಅಂತ ಹೇಳುವಂಥದ್ದು ನನಗೆ ತಲೆಯಲ್ಲಿತ್ತು. ಆನೆಸ್ಟ್ ಆದಂತ ಅಭಿಪ್ರಾಯ ಹೇಳ್ತಾ ಇದ್ದೀನಿ ನಿಮ್ಮ ಮೂಲಕ ಜನರಿಗೂ ಕೂಡ. ನಂತರದಲ್ಲಿ ಅದು ಆಗ್ಲಿಲ್ಲ, CBIಗೆ ಹೋಯ್ತು. CBI ಅವರು ಕೂಡ ಏನೂ ಮಾಡಲಿಲ್ಲ ಅಂತಂದ್ರೆ ಅದ್ರ ಅರ್ಥ ಏನ್ ಬರುತ್ತೆ, ಸಂದೇಹಗಳು ಬರುತ್ತೆ. ಇನ್ವೆಸ್ಟಿಗೇಷನ್ಗೆ ಪುರಾವೆಗಳು ಬೇಕಾಗಿಲ್ಲ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗದೆ ನೀವು ಯಾವುದೇ ತನಿಖಾಧಿಕಾರಿಗಳನ್ನ ಕೇಳಿ, ನಾನು ತನಿಖಾಧಿಕಾರಿ ಅಲ್ಲ. ಸಂದೇಹಗಳ ಸರ್ಮಾಲೆ ಮೇಲೆ, ಸಂದೇಹಗಳ ಸೇತುವೆ ಮೇಲೆ ಇನ್ವೆಸ್ಟಿಗೇಷನ್ ಹೋಗುತ್ತೆ. ಜನ ಯಾರ್ಯಾರು ಏನೇನು ಮಾತಾಡ್ತಾರೆ ಅದೆಲ್ಲವನ್ನ ಸಂಗ್ರಹ ಮಾಡ್ತಾರೆ. ಇಲ್ಲಿ ಅಮಾಯಕರು ಇರ್ತಾರೆ, ನಾನು ಹೇಳ್ತಾ ಇದ್ದೀನಿ, ಐ ಆಮ್ ವಿತ್ ಯು. ಅಮಾಯಕರು ಇರ್ತಾರೆ, ಹಂಗಂತೇಳಿ ಅಮಾಯಕರ ಪಾಲಿಗೆ ಬರ್ಲಿಲ್ವಾ ನ್ಯಾಯಾಲಯ? ಅಮಾಯಕನ ಪಾಲಿಗೆನೆ ನ್ಯಾಯಾಲಯ ಬಂದಿದ್ದು. ಸಂತೋಷ್ ರಾವ್ ಎಕ್ವಿಟ್ ಆಗಿದ್ದು. ಅಂದ್ರೆ ಎಕ್ವಿಟ್ ಅಂತಂದ್ರೆ ಖುಲಾಸೆ ಅಲ್ಲ, ಇಲ್ಲಿ ಅವನು ನಿರ್ದೋಷಿ, 100ಕ್ಕೆ 100 ನಿರ್ದೋಷಿ ಅಂತ ಬರೆಯೋದು. ಐ ಥಿಂಕ್ ನೀವು ಇದನ್ನ ಓದಿರ್ತೀರ. ಎಕ್ವಿಟ್ ಆಗೋದು, ಎಕ್ವಿಟಲ್ಗೂ ಇಸ್ ನಾಟ್ ಎಟ್ ಆಲ್ ಕನೆಕ್ಟೆಡ್ ವಿತ್ ದ ಸೆಡ್ ಕ್ರೈಮ್ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾಗಾಗಿ CBI ಅವರು ಇದರಲ್ಲಿ ಅವನು ಅಲ್ವೇ ಅಲ್ಲ ಅಂತ ಅಂದ ಮೇಲೆ ಒಂದು
ಕಲ್ಲಲ್ಲಿ 2 ಪಕ್ಷಿ ಹೊಡೆದಂಗಾಗಿದೆ. ಇಲ್ಲಿ 3 ಜನ ಹೆಸರನ್ನ ಆಗಾಗ ಬಳಕೆ ಮಾಡಿದ್ದಾರೆ. 3 ಹೆಸರುಗಳು ಆಗಾಗ ಬಳಕೆ ಮಾಡಿದ್ದಾರೆ. ಅವರುಗಳು ತನಿಖೆ ಮಾಡೋಕ್ಕಿಂತ ಮುಂಚೆನೆ ಕೋರ್ಟಿಗೆ ಹೋಗ್ಬಿಟ್ಟು ಸ್ಟೇ ತರ್ತಾರೆ. ದಟ್ ವಾಸ್ ನಾಟ್ ನೀಡೆಡ್ ಇಫ್ ದೇ ವರ್ ನಾಟ್ ಗಿಲ್ಟಿ. ನಮ್ಮ ಕೇಸಲ್ಲಿ, ಮುರುಘಾ ಮಠದ ಕೇಸಲ್ಲಿ ನಮ್ಮ ಮೇಲೆ ಒಂದು ಕೇಸನ್ನ ಜಡ್ದಾಗ ನಾನು ಹೋಗ್ಲಿಲ್ಲ ಕೋರ್ಟಿಗೆ. ನಮ್ಮ ಶ್ರೀನಿವಾಸರು ಹೇಳಿದ್ರು, ಯಾಕೆ ಸರ್ ಹೋಗ್ತೀರಾ, ನಾವು ಮಾಡದಿರೋ ಕರ್ಮಕ್ಕೆ, ಲೆಟ್ ದೆಮ್ ಡೂ ಇಟ್, ನೋಡೋಣ ಅಂತ. ಕೋರ್ಟು ನಮ್ಮನ್ನ ಕನ್ಸಿಡರ್ ಮಾಡಲಿಲ್ಲ, ಆರೋಪಿಯಾಗಿ ಕನ್ಸಿಡರ್ ಮಾಡಲ್ಲ. ಕೋರ್ಟಿಗೊಂದು ಒಳಗಣ್ಣಿರುತ್ತೆ. ಆ ಒಳಗಣ್ಣಿನಿಂದಲೇ ನೋಡಿರೋದ್ರಿಂದ ಸಂತೋಷ್ ರಾವ್ ಎಷ್ಟೇ ಜನ ಕೆಲಸ ಇದು ಮಾಡಿದ್ರು ಕೂಡ, ಎಂತ CBI ತಂಡದವ್ರು ಮಾಡಿದಾಗ್ಲೂ ಕೂಡ, ಒಬ್ಬ ಬಡವ, ಒಬ್ಬ ಮೇಸ್ಟ್ರ ಮಗ, ಒಬ್ಬ ಬ್ರಾಹ್ಮಣನ್ ಮಗ, ಅವನ ಪರವಾಗಿ ನಮ್ಮ ಕೋರ್ಟ್ ನಿಲ್ತದಲ್ಲ, ಅದಕ್ಕೆ ಒಂದು ಸೆಲ್ಯೂಟ್ ಮಾಡ್ತೇನೆ. ಈಗ ನನ್ನ ಪ್ರಶ್ನೆ ಇರೋದು, ನಾನು ಎಂಟರ್ ಆಗಿದ್ದು, ನನ್ನನ್ನು ಯಾರು ಕರೆದಿದ್ದಲ್ಲ, ನಿಮಗೂ ಅದನ್ನ ಮನವರಿಕೆ ಮಾಡ್ತೇನೆ. ಇದು ನನ್ನ ಕಮಿಟ್ಮೆಂಟ್. ಅರೆ CBIನೂ ಮಾಡಲಿಲ್ಲ ಅಂತಂದ್ರೆ ನೋಡ್ಬೇಕಲ್ಲ ನಾವು ಅದು ಏನು ಅಂತ. ಯಾಕಂತಂದ್ರೆ ನಮ್ಗೆ ಒಂದು ಕನ್ವಿಕ್ಷನ್ ಇದೆ. 33 ವರ್ಷಗಳು ಕಳೆದಿದೆ, 34ನೇ ವರ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ, ನಾನು ಅದನ್ನ ಕ್ವಶನ್ ಮಾಡಲಿಲ್ಲ ಅಂತಂದ್ರೆ, ನಾಳೆ ನನ್ನ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡಲಿಕ್ಕೆ ನನಗೆ ಯಾವುದೇ ಅರ್ಹತೆಗಳು ಇರೋದಿಲ್ಲ ಅಂತ ತಿಳ್ಕೊಂಡು, ಬಾ ಪರ್ಶು ಹೋಗಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಹೋಗಿ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ವಿ. ಇಲ್ಲಿ ನಾವು ಯಾರನ್ನೋ ಟಾರ್ಗೆಟ್ ಮಾಡುವಂಥದ್ದು ಇಲ್ಲವೇ ಇಲ್ಲ. ಅದು ರೂಲ್ಡ್ ಔಟ್. ನಮ್ಮ ಎದೆಯಲ್ಲೂ ಇಲ್ಲ, ಮನಸ್ಸಲ್ಲಿಲ್ಲ. 2 ಕಡೆ ಇಲ್ದಿದ್ರೆ ಬಾಯಲ್ಲಿ ಬರಲ್ಲ. ಯಾರು ಸರಿಯಾದ ವಿವೇಕ ಇಲ್ದಿರೋರು, ವಿವೇಚನೆ ಇಲ್ದಿರೋರು ಪದಗಳ ಜೊತೆಲಿ ಆಟ ಆಡ್ತಾರೆ. ಪದಗಳು ನಮಗ್ ಬರುತ್ತೆ, ಆದ್ರೆ ಆ ಪದಗಳನ್ನ ಒಂದು ಕನ್ಸ್ಟ್ರಕ್ಟಿವ್ ಆಗಿ ನಾನು ಬಳಸ್ತೇನೆ. ಇದು ಯಾರಿಗೆ ಅರ್ಥ ಆಗ್ಬೇಕು ಅವ್ರಿಗೆ ಅರ್ಥ ಆಗ್ಬೇಕು. ನಾನು ಇದುವರೆಗೂ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡ್ಲಿಲ್ಲ. ನನ್ನ ಮೇಲೆ ಎಷ್ಟು ಜನ ಸವಾರಿ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬೋದು, ಯಾವುದೇ ಮೀಡಿಯಾದಲ್ಲಿ ಆಗ್ಬೋದು, ನಕ್ಕು ಸುಮ್ಮನೆ ಆಗ್ತಾ ಇರ್ತೇನೆ. ನನ್ನ ಕೆಲಸ ಅದೇ ತರ. ನಾನು ಅದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನಗೆ ದೊಡ್ಡ ಲಕ್ಷ್ಯ ಇದೆ. ಇವತ್ತಿಗೆ ನಾವೆಲ್ಲರೂ ಕೂಡ, ನಾನು ಪ್ರತಿನಿಧಿಸ್ತಾ ಇರೋದು ಸಾವಿರಾರು ಜನರು ಸೌಜನ್ಯಲಿಗೋಸ್ಕರ ಮಿಡಿತಿರೋ ಹೃದಯಗಳನ್ನ, ಅವ್ರ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು. ಖಂಡಿತವಾಗಿ ಸಾವಿರಾರು ನದಿಗಳು ಕಡಲಿನ ಕರೆಗೆ ಹೋಗೊಟ್ಟು ಹೊರಗಡೆ ಬರ್ತಾ ಇದ್ದಾವೆ. ಒಂದೊಂದು ನದಿಗಳು ಒಂದೊಂದು ರೀತಿಯಾಗಿ ಬರ್ತಾ ಇದ್ದಾವೆ. ಎಲ್ಲ ನದಿಗಳು ನನ್ನ ತರ ಇರೋದಿಲ್ಲ. ಕೆಲವು ನದಿಗಳು ಬೋರ್ಗರಿಸ್ತಾ ಇರ್ತವೆ, ಕೆಲವು ಸೈಲೆಂಟ್ ಆಗಿ ಹೋಗ್ತಾ ಇರ್ತವೆ, ಕೆಲವು ಧುಮುಕ್ತಾ ಇರ್ತವೆ. ಅದರ ಅರ್ಥ ಏನೇನೋ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಮಗೆ ಆ ಪರಿಭಾಷೆಗಳು, ಒಳಗಿನ ಭಾವನೆಗಳು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾರೋ ಆಟನೋ ಆಡ್ತಾ ಇದ್ದಾರೆ, ಯಾರನ್ನೋ ಮುಂದೆ ಶೀಲ್ಡ್ ಆಗಿ ಇಟ್ಕೊಂಡು. ದ ಸೆಡ್ ಪರ್ಸನ್ ಮೈಟ್ ಹ್ಯಾವ್ ಬಿನ್ ಯೂಸ್ಡ್ ಆಸ್ ದ ಶೀಲ್ಡ್ ಬೈ ದ ಅದರ್ 3 persons. ಇವ ಅಣ್ಣ ಒಬ್ಬ ಮುಂದೆ ಇದ್ರೆ ಹಿಂದ್ಗಡೆಯಿಂದ ತಪ್ಪಿಸ್ಕೋಬಹುದು ಅಂತಲೂ ಇರ್ಬೋದು ಶೆಟ್ರೆ. ಇದೆಲ್ಲವನ್ನು ಯೋಚನೆ ಮಾಡಬೇಕು. ತನಿಖೆಗೆ ಒಂದು ಸಂದೇಹ, ಒಂದು ಸಾತ್ವಿಕವಾದ ಸಂದೇಹ ಇರಲೇಬೇಕಾಗತ್ತೆ. ಆದರೆ ಅನ್ಫಾರ್ಚುನೇಟ್ಲಿ CBI ಕೂಡ ಸರಿಯಾದ ಸಂದೇಹಗಳನ್ನ ಇದ್ದಾಗ್ಯೂ ಅವರು ಯಾವುದನ್ನು ಎನ್ಕ್ವೈರಿ ಮಾಡಲಿಲ್ಲ. ಇನ್ನೊಂದು ಹೇಳ್ತೇನೆ, ಇದೇ ಸ್ಥಳದಲ್ಲಿ ಒಂದು ಜೋಡಿ ಮರ್ಡರ್ ಆಗುತ್ತೆ. ಅಲ್ಲಿ ಒಂದು ಜೋಡಿ ಮರ್ಡರ್ ಆಗಿರುತ್ತೆ ಅಲ್ವಾ? ಆ ಜೋಡಿ ಮರ್ಡರ್ ಯಾಕಾಯ್ತು? ಅದು ಒಂದು ಸಂದೇಹ ಅಲ್ವಾ? ಇಂಥ ಮೈಸೂರಿನಲ್ಲೇ ಜೋಡಿ ಮರ್ಡರ್ ನಡೆದಾಗ ಎಲ್ಲ ಒಂದು ಕೂದಲಲ್ಲಿ ಹಿಡ್ದ ಒಳಗಾಕುವಂತ ಪೊಲೀಸ್ನವರು ಇಬ್ರು ಅಣ್ಣ ತಂಗಿ ಇಬ್ರು ಸತ್ ಬೀಳ್ತಾರಲ್ಲ, ಅವನ ಮನೆ ಧ್ವಂಸ ಆಗುತ್ತಲ್ಲ, ಅವನ್ ಸಣ್ಣ ಊರಿನಲ್ಲಿ ನಡೆದಿರೋದಲ್ವಾ? ಇಟ್ ಇಸ್ ರಿಯಲಿ ಎ ಥಿಂಗ್. ಇಟ್ಸ್ ಥಿಂಕ್ ಟು ಥಿಂಕ್. ಯಾಕಾಯ್ತು ಇದು? ಆ ಮನೆ ಎಲ್ಲೋಯ್ತು? ಯಾರು ಮಾಡಿದ್ರು? ಈಗ ಏನಾಗಿದೆ ಆ ಜಾಗ? ಇದೆಲ್ಲವನ್ನು ನಾವು ನೋಡ್ಬೇಕು. ಇಲ್ಲಿ ಮತ್ತೆ ನಾನು ಹೇಳ್ತಿರೋದು, ಇಲ್ಲಿ ನಾವು ಮಾಡ್ತಿರುವಂತ ಈ ಕಲಾಪದಿಂದ ಯಾರಿಗೂ ಮಾನಸಿಕವಾಗಿ ತೊಂದರೆನೂ ಕೊಡಬಾರ್ದು, ಇನ್ನೊಂದು ಕ್ಲೀನ್ ಚಿಟ್ ಕೊಡಬಾರ್ದು. ಇಲ್ಲಿ ಏನಾಗ್ತಾ ಇದೆ, ಯಾರಿಗೋ ಒಬ್ರಿಗೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು, ತುಂಬಾ ಕೆಲಸ ಮಾಡಿದ್ದೀರಾ. ಆದ್ರೆ ಇಲ್ಲಿ ದೊಡ್ಡ ದುರಂತ ಆಗ್ತಾ ಇರೋದೇನು ಅಂತಂದ್ರೆ, ಒಂದು ತಂಡ, ಸೌಜನ್ಯಳನ್ನ ತಿಂದು ತೇಗಿರುವಂತ ತಂಡ ಇದರ ಬೆನಿಫಿಟ್ ತಕೊಳ್ಳುವ ಎಲ್ಲ ಸಾಧ್ಯತೆಗಳಿರ್ತವೆ. ನಮಗ್ ಬೇಕಾಗಿದ್ದು, ನಿಮಗೆ ಬೇಕಾಗಿದ್ದು ಒಂದೇ ಒಂದು. ಈಗ ನಾವು ವಿ ಹ್ಯಾವ್ ಟು
we have to Stanley ಅವರೇ. depend on, we have to shelter on ಸ್ಟ್ಯಾನ್ಲಿ ಅವರೇ, a proper investigation. Whether you call it review, there is a possibility. ನಾವು ಅದು ಪಾಸಿಬಿಲಿಟಿ ಬಗ್ಗೆ ಮಾತಾಡೋಣ. ಕೋರ್ಟ್ ಅಲ್ಲಿ ಏನ್ ಮಾಡ್ಬೇಕು, ನಾನಲ್ಲ, ಸ್ಟ್ಯಾನ್ಲಿ ಅವರೇ, ನಾನು ಮಾಡಬೇಕಾಗಿದ್ದು ಏನು ಅಂತಂದ್ರೆ, we have to pressurize on the government to review this based on the lacunas, projected by the honorable CBI court. ಒಂದು. ಎರಡನೇದು, CBI ಕೋರ್ಟ್ ಏನು ಆದೇಶ ಮಾಡಿದೆ ಅದನ್ನ ಅನುಷ್ಠಾನಕ್ಕೆ ತರುವ ನಿಟ್ಟಿನಲ್ಲಾದ್ರೂ ಇವರು ರಿವ್ಯೂ ಮಾಡಬೇಕು, ಇಲ್ಲ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು. ಇದನ್ನ ಮಾಡಿದಾಗ ಅಮಾಯಕರು, ನೀವು ಹೇಳ್ದಾಗೆ, ನೀವು ಯಾರ್ಯಾರು ಹೇಳ್ತಾ ಇದ್ದೀರಾ, ಫೈನ್, ಅವರು ಬರ್ಲಿ, ಅವರು ನಿರ್ದೋಷಿ, ಅವ್ರನ್ನ ಯಾರು ಟಚ್ಚೇ ಮಾಡಲ್ಲ. ಖಂಡಿತವಾಗ್ಲೂ ನಾನು ಲಾನೇ ಮಾಡ್ಕೊಂಡ್ ಬಂದಿರೋದು. ಕೋರ್ಟ್ ಅಲ್ಲಿ ನನಗೆ ಬಹುಶಃ ತಪ್ಪು ತಿಳ್ಕೋಬೇಡಿ, ನಿಮಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಕೋರ್ಟ್ ಅಲ್ಲಿ ಇದೆ. ಕೋರ್ಟ್ ಅಲ್ಲಿ ನಿಂತ್ಕೊಳ್ಳೋನು ನಾನು. ಆರೋಪಿಯಾಗಿ ನಿಂತಿದ್ದೇನೆ, ವಿಟ್ನೆಸ್ ಆಗಿ ನಿಂತಿದ್ದೇನೆ, ಕಂಪ್ಲೇನೆಂಟ್ ಆಗಿ ನಿಂತಿದ್ದೇನೆ. ನನಗೆ ಅದ್ರ ಮೇಲೆ ಅದಮ್ಯವಾದ ನಂಬಿಕೆ ಕೋರ್ಟ್ ಆಫ್ ಲಾದಲ್ಲಿ ಖಂಡಿತವಾಗ್ಲೂ ಜಸ್ಟಿಸ್ ವಿಲ್ ಬಿ ಪ್ರಿವೇಲ್ಡ್ ಥ್ರೂ ದ ಕೋರ್ಟ್ ಆಗಬೇಕು. ಹಾಗಾಗಿ ನಾನೇನ್ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇದೆಲ್ಲ ಸರಿ, ಇವೆಲ್ಲವೂ ಕೂಡ ಸರಿ. ನೀವು ಹೇಳ್ತಿರೋದು ಸೋಷಿಯಲ್ ಆಗಿ ಒಬ್ಬ ಮನುಷ್ಯ ಸತ್ತೋಗ್ಬಾರ್ದು, ಸೋಷಿಯಲ್ ಆಗಿ ಅವನನ್ನು ಉಳಿಸ್ಕೊಳ್ಬೇಕು, ಲಾ ಕೊನೆಗೆ ಬರುತ್ತೆ ಅಂತಲ್ಲ. ನಮ್ಮ ಒಂದು, ನಿಮ್ಮ ಮಾಧ್ಯಮಗಳ ಮತ್ತೆ ಸಂಘಟನೆಗಳ ಹೋರಾಟಗಾರರ ಒಂದೇ ಒಂದು ಗುರಿಯಾಗಬೇಕಾಗಿದ್ದೇನು ಅಂತಂದ್ರೆ, ನಮ್ಮ ಸರ್ಕಾರವನ್ನ ಬಡಿದೆಚ್ಚರಿಸಿ ಅವ್ರ ಕಡೆಯಿಂದ ಕೆಲಸ ಮಾಡ್ಲಿಕ್ಕೆ ಆಗ್ದಿರುವ ಕೆಲಸನ ಶೆಟ್ರೆ, ಇದು ಮಾಡ್ಲಿಕ್ಕೆ ಕೆಲಸ ಆಗ್ತಿಲ್ಲ. ಇದುವರೆಗೂ ಯಾಕೆ ಆಗ್ಲಿಲ್ಲ ಹೇಳಿ, ಯಾಕೆ ಆಗ್ಲಿಲ್ಲ ಹೇಳಿ? ಬಿಕಾಸ್ ದೇ ಆರ್ ಬಿಲಾಂಗ್ ಟು ಪವರ್ಫುಲ್, ಬಿಕಾಸ್ ದೇ ಅವನು ಯಾರೋ ಒಬ್ಬ XYZ ಆಗಿದ್ರೆ ಇಷ್ಟೊತ್ತಿಗೆ ಶೂಟ್ ಮಾಡ್ಬಿಟ್ಟಿರುವರು. ಸ್ಟ್ಯಾನ್ಲಿ ಅವರೇ, ಐ ಥಿಂಕ್ ಐ ಆಮ್ ನಾಟ್ ಡಿಸ್ಟರ್ಬ್ಡ್ ಯು. ನೀವು ಇಷ್ಟು ನನಗೆ ಫ್ಲೋ ಇತ್ತು, ನಾನು ಮಾತಾಡ್ಬೇಕಾಗಿತ್ತು. ಅದೇ ನೀವು ಇಷ್ಟು ಇವತ್ತು ಕೆಲಸ ಮಾಡಿ ಬಂದರೂ ಚೆನ್ನಾಗಿ ಮಾತಾಡಿದ್ರಿ. ನಾನೀಗ ಕೇಳುವ ಕ್ವಶನ್ಸ್ ಆನ್ ಯುವರ್ ವರ್ಡ್ಸ್ ಓನ್ಲಿ. ಎಲ್ಲ ನದಿಗಳು ಬರುವುದು, ನೀವು ಹೇಳಿದ್ರಿ ಒಂದೊಂದು ರೀತಿಯ ಒಂದೊಂದು ನದಿಗಳಿರ್ತವೆ, ಐ ಅಗ್ರಿ. ಬಟ್ ಯಾವುದು ನದಿ ಅದಕ್ಕೆ ಬೇಕಾದ ರೀತಿಯಲ್ಲಿ ಎಲ್ಲೆಲ್ಲೋ ಧುಮ್ಕಿಕೊಂಡು ಹೋದರೆ, ಯಾರ್ಯಾರ್ದೋ ಮನೆ ಮೇಲೆ ಧುಮ್ಕೊಂಡು ಹೋದರೆ ಅದಕ್ಕೆ ಪ್ರವಾಹ ಅಂತ ಹೇಳ್ತಾರೆ. ಅದು ಎಲ್ಲಿ ಹರಿಬೇಕು ಅಲ್ಲಿ ಹರಿದ್ರೇ ಆ ನದಿಗೂ ಮರ್ಯಾದೆ ಇರುತ್ತೆ, ಆ ನದಿಯ ಹುಟ್ಟಿದ ಒಂದು ಹುಟ್ಟಿಗೂ ವ್ಯವಸ್ಥೆಗೂ ಒಂದು ಮರ್ಯಾದೆ ಇರುತ್ತೆ. ಅದು ನದಿ. ನೀವು ಮಾತಾಡುವಾಗ ನಂದು ಒಂದು ಕ್ವಶನ್ ಅಲ್ಲ, ನಂದು ಒಂದು ಕ್ವಶನ್, ನಾನು ಕ್ವಶನ್ನೇ ಮುಗಿಸಿಲ್ಲ, ನಾನು ಕ್ವಶನ್ನೇ ಮುಗಿಸಿಲ್ಲ, ನಾನು ಕ್ವಶನ್ ಮುಗಿಸಿಲ್ಲ. ಸ್ಟ್ಯಾನ್ಲಿ ಅವರೇ, ನನ್ನ ತಲೆಯಲ್ಲಿ ಈಗ ಇದೆ, ನನ್ನ ನಂತರ ಹೊರಟೋಗುತ್ತೆ. ಹೇಳ್ತೀನಿ ಕೇಳಿ. ನಾವು ಯಾರ ಚಪ್ಪಲಿಯಲ್ಲಿ ಕಾಲಿಟ್ರೆ ಮಾತ್ರ ಅದೆಲ್ಲಿ ಕಚ್ಚುತ್ತೆ ಅಂತ ನನಗೆ ಗೊತ್ತಾಗ. ಇದು ಏನಾಗ್ತಾ ಇದೆ ಅಂತಂದ್ರೆ, ನದಿ ಹರಿಲಿಕ್ಕೆ ದಾರಿ ಮಾಡಿಕೊಟ್ಟವ್ರು ಯಾರು? ಬಾಡ್ಕತ್ತಾ ಇದ್ದಾರೆ ಜನ. ಅನ್ಯಾಯ ಆಗ್ತಾ ಇದೆ, ಯಾರು ಬರ್ತಾ ಇಲ್ಲ. ಯಾವ ಬ್ಯಾವರ್ಸಿ ಅಂತ ಅಂತಾರೆ, ಯಾರೋ ಒಬ್ಬ ಅಂತಾರೆ. ಹತಾಶ ಭಾವನೆ, ಫ್ರಸ್ಟ್ರೇಷನ್ ಬರುತ್ತೆ. ಅದು ಲೋಕಲ್ ಸ್ಲ್ಯಾಂಗ್, ಅದು ನಿಮಗೆ ಗೊತ್ತು, ನೀವು ಆ ತುಳುನಾಡಿನವರು. ಯಾಕೆ ಅಲ್ಲಲ್ಲ, ನಾನು ಕೇಳ್ತೀನಿ ಕೇಳಿ. ಅದೇ ಹತಾಶೆಯಿಂದ ಜನಗಳು ಆ ಬ್ಯಾವರ್ಸಿ ಅಂತ ಹೇಳುವವನಿಗೂ ಹೇಳಿದ್ರಿ, ಏನ್ ತಪ್ಪಿದೆ? ಯಾರು? ನೀವು ಹೇಳಿದ್ರಿ ಹತಾಶೆ ಒಬ್ಬರಿಗೆ ಆಗುದಲ್ಲ, ಹತಾಶೆ ಒಬ್ಬರಿಗೆ ಅಲ್ಲಲ್ಲ. ನೋ, ಹತಾಶೆಯಿಂದ ನೀವೇ ನನಗೆ ಹೇಳಿದ್ರಿ, ನಿಮ್ಮ ಹತ್ರನೇ ನಾನು ಡಿಸ್ಕಸ್ ಮಾಡಿದ್ದೀನಿ. ಈ ಲ್ಯಾಂಗ್ವೇಜ್ಗಳು ಹೆಣ್ಣು ಮಕ್ಕಳ ಹೋರಾಟಕ್ಕಾಗಿ ಇಳಿಯುವವನು, ಹೆಣ್ಣು ಮಕ್ಕಳ ಬಗ್ಗೆನೇ ಕೀಳಾಗಿ ಮಾತಾಡೋದು ಸರಿಯಲ್ಲ. ಅದನ್ನು ನೀವು ಒಪ್ಪಿದ್ದೀರಿ. ನೀವು ಮಾತಾಡುವಾಗ ಸಾವಿನ ಮನೆಯಲ್ಲಿ ನಿಂತ್ಕೊಂಡು, ನಾನು ಪರಕೀಯ ಸಾವಿನ ಮನೆಗೆ ಬಂದು ಸಾವಿನ ಮನೆಯ ಬೋಧನೆಯಲ್ಲಿ ನಾನು ಸಂಗೀತ ಕೇಳಲಿಕ್ಕಾಗಲ್ಲ. ಸಾವಿನ ಮನೇಲಿ ಇದ್ದಾಗ ಸಂಗೀತ ಕೇಳಲಾರೆ. ನಾನಿಲ್ಲಿ ಏನ್ ಹೇಳ್ತೇನೆ ಗೊತ್ತಾ,
ನೀವು ಏನ್ ನೀವು ಮಾಡ್ತಾರೆ ಶೆಟ್ಟೆ ನೋಡಿ. ಅಲ್ಲಲ್ಲ, ನೀವು ನಾನೊಂದು ಹೇಳ್ತೀನಿ, ಹೇಳಿನಿ. ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕು. ನಾನು ಸ್ಟ್ಯಾನ್ಲಿ ಅವರೇ ನೀವು ಒಬ್ಬ ತಂದೆನ ಒಂದ್ ಕೇಳಿ, ಒಬ್ಬ ತಂದೆನ ಸಲಹಲಾರದಂತ ಒಬ್ಬ ಮಗ ತಂದೆಯ ಹೆಣೆ ಬಂದಾಗ ತಂದೆಯ ಹೆಣ ಬಿದ್ದಾಗ ಬರ್ತಾನೆ ನೋಡಕ್ಕೆ, ಎಲ್ಲೋ ವಿದೇಶದಲ್ಲಿದ್ದವನು. ಆವಾಗ ತಾಯಿ ಅವನ ಶರ್ಟ್ ಹಿಡಿದು ಎಳಿತಾಳೆ, ದರ್ ಅಂತ ಹೇಳಿತಾಳೆ, ಎಲ್ಲೋ ಆಳೋಗೋಗಿದ್ದೆ ಕತ್ಬೋಳಿ ಮಗನೆ ಅಂತ ಎಳಿತಾಳೆ. ಹೇಳದ್ ಶರ್ಟ್ ಅಳಿತಾಳೆ. ಹಂಗಂತಂದ್ರೆ ಅವಳಿಗೆ ಪ್ರೀತಿ ಇಲ್ಲ ಅಂತಲ್ಲ, ಅವಳಿಗೆ ಮಗನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ. ಒಂದು ದಿವಸ ಊಟ ಕೊಡ್ಲಿಲ್ವಲ್ಲಯ್ಯ ನೀನು ನನ್ನ ಗಂಡನಿಗೆ, ವಿದೇಶದಲ್ಲಿ ಇದ್ಬಿಟ್ಟು ಅಂತ ಬಾಯಿ ಪಡ್ಕೊಳ್ಳುವಂತ ರೀತಿ ಅದು. ನಾನು ಸೈಕಾಲಜಿ ಸ್ಟಡಿ ಮಾಡೋನು, ಕೌನ್ಸಿಲರ್ ನಾನು. ಎಲ್ಲವನ್ನ ಭಾಷೆ ಬೇರೆ ಇರ್ಬೋದು, ತುಳುನಾಡಿನ ಭಾಷೆ ಬೇರೆ ಇರ್ಬೋದು, ಮೈಸೂರಿನ ಭಾಷೆ ಬೇರೆ ಇರ್ಬೋದು, ಅರ್ಥ ಮಾಡ್ಕೊಳ್ತೇನೆ ನಾನು, ಮನುಷ್ಯನ ಅರ್ಥ ಮಾಡ್ಕೊಳ್ತೇನೆ. ಆಯ್ತಾ? ನನಗೆ ತುಂಬಾ ದಿವಸದ ಏನು ಒಂದು ಅಟ್ಯಾಚ್ಮೆಂಟ್ ಗಳು ಇಲ್ಲದೆ ಇರ್ಬೋದು, ಆದ್ರೆ ಅರ್ಥ ಮಾಡ್ಕೊಳ್ತೇನೆ. ಅಲ್ಲ ಸ್ಟ್ಯಾನ್ಲಿ ಅವರೇ ಅಲ್ಲಲ್ಲ ಮಾಡ್ತಿದ್ದಾರೆ ಅಂತ ಅಂದಾಗ ಅವ್ರು ಏನ್ ಮಾಡ್ತಾರೆ ಹೇಳಿ? ಅಲ್ಲಲ್ಲ, ನಾನು ಹೇಳ್ತೀನಿ ಕೇಳಿ. ಒಂದ್ ಹೇಳ್ತೇನೆ, ನಾನ್ ಮಾತಾಡೋ ರೀತಿ ಬೇರೆ, ನೀವು ಮಾತಾಡೋ ರೀತಿ ಬೇರೆ. ಬಿಕಾಸ್ ಯು ಕೇಮ್ ಫ್ರಮ್ ಡಿಫ್ರೆಂಟ್ ಪೊಸಿಷನ್. ನೀವು ಓದಿರೋದು ಬೇರೆ, ನಾನು ಓದ್ಕೊಂಡ್ ಬಂದಿರೋದು ಬೇರೆ, ಇನ್ನೊಬ್ರು ಓದೇ ಇರೋದಿಲ್ಲ. ಅವರಿಂದ ನಾನು ನ್ಯಾಯಾಧೀಶ ಮಾತಾಡ್ದಂಗೆ ತೀರ್ಪಿನ ರೀತಿ ಮಾತಾಡ್ಲಿಕ್ಕೆ ಸಾಧ್ಯನಾ? ಅಲ್ಲ ಸಾಧ್ಯ ಮಾಡಬಾರ್ದು. ನಾವು ಅರ್ಥ ಮಾಡ್ತೀವಿ. ಅಲ್ಲಲ್ಲ, ನಾನು 1 ಮಿನಿಟ್, ನಾನು ನಿಮಗೆ ಇದಕ್ಕೆ ಪೂರಕ ನಿಮ್ಮದೇ ಸ್ಟೇಟ್ಮೆಂಟ್ಗಳ ದಾಖಲೆ ಕೊಡಬಲ್ಲೆ. ಬಟ್ ಈಗ ಬೇಡ, ನಾನು ಅದನ್ನು ನೀವು ನಾಳೆನೂ ಲೈವ್ಗೆ ಕರಿತೀನಿ. ಆ ದಾಖಲೆಗಳನ್ನು ನಿಮಗೆ ನಾನು ಬಿಡುಗಡೆ ಮಾಡ್ತೀನಿ, ಅದು ಬೇರೆ ವಿಷಯ. ಈಗ ನಿಮ್ಮ ಡಿಸ್ಕಷನ್ಗೆ ಬರ್ತೀನಿ. ಇದು ನೆನ್ಪಿಟ್ಕೊಳ್ಳಿ, ನಾಳೆನೂ ನಿಮ್ಮನ್ನು ಲೈವ್ಗೆ ಕರೆಸ್ತೀನಿ ನಾನು. ಅದಕ್ಕೆ ಪೂರಕ ದಾಖಲೆಗಳು ಅಲ್ಲಲ್ಲ ನಾನು ಹೇಳ್ತೀನಿ, ನೀವು ಬರಲೇಬೇಕು, ಇಲ್ಲಾಂದ್ರೆ ನಾನು ರಿಲೀಸ್ ಮಾಡ್ತೀನಿ. ನೆಕ್ಸ್ಟ್ ನನಗೆ ಕೇಳ್ತೀನಿ ನಿಮಗೆ. ನೀವು ಹೇಳ್ತೀರಿ ಎಲ್ಲೂ ಬೇಕಾದರೂ ಧುಮುಕಬಹುದು, ಅದು ಹರಿಯಲು ಬಿಟ್ಟವರು ಯಾರ ಅಂತ. ಒಂದು ಕಡೆ ಹೇಳ್ತೀರಿ ನೀವು ಯಾರೋ ದೊಡ್ಡವರ ಹೆಸರು ಹೇಳಿ ಶೀಲ್ಡ್ ಮಾಡಿ ಇಟ್ಕೊಂಡಿರ್ಬೋದು ಅಂತ. ಎಲ್ಲರೂ ನಾವು ನಿಶ್ಚಲ್ ಜೈನ್ ಹೇಳ್ತೀರಿ. ಎಲ್ಲೋ ನೀವು ಹೋರಾಟಕ್ಕೆ ಮುನ್ನುಡಿ ಬರಬೇಕಂತಲೇ ಧರ್ಮಸ್ಥಳ ನಿಶ್ಚಲ್ ಜೈನ್ ಅಂತ ದೊಡ್ಡ ಹೆಸರು ಎತ್ತಿಬಿಟ್ರೆ ಅದು ದೊಡ್ಡ ಒಂದು ಹೋರಾಟ ಆಗ್ಬಿಡುತ್ತೆ, ಹೆಸರಾಗ್ಬಿಡುತ್ತೆ ಅಂತ ಶೀಲ್ಡ ಅಲ್ಲ. ನೀವು ನಿಜವಾದ ಹೋರಾಟ, ನೀವು ಹೇಳಿದ್ರಿ ಅವರು ಸ್ಟೇಗೆ ಹೋಗ್ತಾರೆ. ಅಲ್ಲಲ್ಲ, ನೋ, ನೀವು ಹೇಳುವ ಆಪಾದನೆಗಳನ್ನು ಮಿಸ್ಗೈಡ್ ಮಾಡಬೇಡಿ. ಅಲ್ಲಲ್ಲ, ನೀವು ಆ ಆಪಾದನೆ ಮಾಡಿದ್ರಿ. ಹೇಳಿ, ನಿಮ್ ಮಾತಾಡ್ಲಿ ಬಿಟ್ಟಿದ್ರಿ, ಹೇಳಿ. ಯಾರನ್ನು ಶೀಲ್ಡ್ ಮಾಡ್ತಾ ಇದ್ದೀರಿ? ಯಾರನ್ನು ಇಟ್ಕೊಂಡು ಶೀಲ್ಡ್ ಮಾಡ್ತಾ ಇದ್ರಿ? ಹಾಗಾದ್ರೆ ನೀವು ಆ ಹೆಸರನ್ನು ಯಾಕೆ ಎತ್ತಿದ್ರಿ ಅಂತ ಕೇಳುದು. ಇಲ್ಲಿ ಕೇಳಿ, ನಾನು ಹೇಳ್ತೀನಿ ಕೇಳಿ. ನನಗೆ ನನ್ನ ಲೈಫೇ ಬೇರೆ ಇದೆ, ನನ್ನ ವೈಯಕ್ತಿಕ ಲೈಫ್ ಬೇರೆ ಇದೆ. ಪ್ರತಿ ಒಂದು ಧರ್ಮವನ್ನ, ಪ್ರತಿಯೊಬ್ಬ ವ್ಯಕ್ತಿಯನ್ನ ಗೌರವಿಸ್ತಾನೆ ನಾನು ಗೌರವ ತಗೊಳ್ತಿರೋ. ನನ್ನ ತನವನ್ನ ಬಿಟ್ಟು, ನನ್ನ ತನವನ್ನ ಕರಗಿಸ್ಕೊಂಡು ನಾನು ಬೆಳೀತಾ ಇರೋನು. ಬಹಳಷ್ಟು ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಇದು. ನಂದೇ ಬೇರೆ ಇದೆ ಜೀವನ, ಅದಿರ್ಲಿ ಒಂದ್ ಕಡೆ. ಧರ್ಮಸ್ಥಳದಲ್ಲೇ ನಾನು ಊಟ ಮಾಡಿ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಬಂದಿರೋನು ಒಂದ್ಸಲ ಅಲ್ಲ, ಬೇಕಾದಷ್ಟು ಸಲ. ಅಲ್ಲಿ ನನ್ನ ಮನೆಯವರ ಹಿರಿಯರ ಮದುವೆಗಳು ನಡೆದಿದ್ದಾವೆ ಅದೇ ಧರ್ಮಸ್ಥಳದಲ್ಲಿ. ಅದಕ್ಕೆ ಕೇಡು ಬಗೆಯಲಾರೆ ನಾನು, ಯಾವುದೇ ಕಾರಣಕ್ಕೂ ಇಲ್ಲ. ನನಗೆ 34 ವರ್ಷದ ಇತಿಹಾಸ ನಮ್ಮ ಸಂಸ್ಥೆಗಿರುವಂಥದ್ದು. ಯಾವುದೋ ಪ್ರಚಾರ ತಗೊಂಡು ಬೆಳಿಬೇಕಾದ ಅವಶ್ಯಕತೆ ನಮಗಿಲ್ಲ. ನನ್ನ ಸಂಸ್ಥೆ ಇವತ್ತಿಗೂ ಕೂಡ ಪ್ರಪಂಚದ 100 ಕಡೆ ಇದ್ದಾವೆ. ಒಡನಾಡಿ ಹೆಸರಿನಲ್ಲಿ ನೀವು ಗೂಗಲ್ ಮಾಡ್ಕೋಬಹುದು. ಅನಾವಶ್ಯಕವಾಗಿ ಮೂಗು ತೋರಿಸೋದಿಲ್ಲ, ಅವಶ್ಯಕತೆ ಇದ್ದಲ್ಲಿ ನಾವು ಮೂಗು ತೋರಿಸ್ತೀವಿ. ಯಾಕೆ ಅಂತಂದ್ರೆ ಅದು ನಮ್ಮ ಕಮಿಟ್ಮೆಂಟ್ ಆಗುತ್ತೆ. ನಾಳೆ ಪ್ರಶ್ನೆ ಮಾಡ್ತಾರೆ ಜನ, ಏನಯ್ಯ ಮಾಡ್ತಿದ್ಯಾ, ದೊಡ್ಡ ಮಹಾನ್ ಹೋರಾಟಗಾರ, ಒಡನಾಡಿ ಕಟ್ಕೊಂಡಿದ್ದೀರಲ್ಲ, ಇಂತಲ್ಲಿಗೆ ನೀವು ಬರೋದಲ್ವ ಅಂತ ಅದು ಒಂದು ಪ್ರಶ್ನೆ ಬರುತ್ತಲ್ವ. ಆ ಕಾರಣಕ್ಕೋಸ್ಕರ ನಾವು ಬಂದಿರ್ತೇವೆ. ಬಿಟ್ರೆ ನಮಗೆ ಈ ಸಾವಿನ ಮನೆಯಲ್ಲಿ ಇದು ಹೆಣ ಸುಡಬೇಕಾದ್ರೆ ಸುಟ್ಟ ಸೇತ್ಕೊಳ್ಳೋ ಅಭ್ಯಾಸಗಳು ನಾವು ಮಾಡಲ್ಲ.